ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಕುರಿತು. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇಂದಿನಿಂದ ಏನಪ್ಪ ಅಂತಂದರೆ ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಹಾಕೋದಕ್ಕೆ ಇಲ್ಲಿ ಆನ್ಲೈನ್ ಅರ್ಜಿ ಲಿಂಕ್ ಓಪನ್ ಆಗಿರುವಂಥದ್ದು. ಏನು ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ. ಈಗಾಗಲೇ ನೋಡ್ತಾ ಇರ್ಬೋದು, ಹಿಂದಿನ ಒಂದು ವಿಡಿಯೋದಲ್ಲಿ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾವ ರೀತಿಯಾಗಿ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿತ್ತು. ಬಟ್ ಇವತ್ತು ಏನಪ್ಪ ಅಂತಂದರೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದು ಅಂತ ವಿವರವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ KEA ಕರ್ನಾಟಕ ಗವರ್ಮೆಂಟ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಇದರಲ್ಲಿ ಏನಪ್ಪ ಅಂತಂದರೆ KEA ಹೋಮ್ ಅಂತಿದೆ ನೋಡಿ, ಅಫಿಷಿಯಲ್ ವೆಬ್ಸೈಟು. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ 3 ಲೈನ್ಸ್ ಇದೆ ನೋಡಿ, 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೇಮಕಾತಿ ಅಂತ ನೋಡಿ, ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದಾದ್ಮೇಲೆ ಇಲ್ಲಿ ಏನಪ್ಪ ಅಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ RPC ಅಂತಿದೆ. ಆಮೇಲೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ KK ಅಂತಿದೆ. ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕದವರು RPCಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೈದರಾಬಾದ್ ಕರ್ನಾಟಕದವರು ಏನಾದರೂ ಇದ್ರಪ್ಪ ಅಂತಂದರೆ KKವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಇವಾಗ ನಾನ್ ಹೈದರಾಬಾದ್ ಕರ್ನಾಟಕ ಇರೋದ್ರಿಂದ RPCಯನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಕರ್ನಾಟಕ ರಾಜ್ಯ ಇಲ್ಲಿ 5 ಸ್ಟೆಪ್ಗಳಿದ್ದಾವೆ. ಓಕೆನಾ, ಇಲ್ಲಿ 4 ಸ್ಟೆಪ್ಗಳನ್ನ ಕಂಪ್ಲೀಟ್ ಮಾಡಿಬಿಟ್ಟು 5ನೇ ಸ್ಟೆಪ್ಪಲ್ಲಿ ಪ್ರಿಂಟೌಟನ್ನು ತಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಇಲ್ಲಿ 1ನೇ ಹಂತವನ್ನು ಇವಾಗ ಕಂಪ್ಲೀಟ್ ಮಾಡೋಣ. 2ನೇ ಹಂತದಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಇನ್ನು 3ನೇ ಒಂದು ಹಂತದಲ್ಲಿ ಶುಲ್ಕವನ್ನು ಪಾವತಿ ಅಂದರೆ ಪೇಮೆಂಟ್ ಮಾಡೋದಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, 750 ರೂಪಾಯಿ ಫೀ ಇದೆ ಜನರಲ್ ಕ್ಯಾಟಗರಿ OBC ದವರಿಗೆ. ಆಮೇಲೆ SC ST ದವರಿಗೆ 500 ರೂಪಾಯಿ ಫೀ ಅಂತಿದೆ. ಓಕೆನಾ, ಇವಾಗ 1ನೇ ಸ್ಟೆಪ್ಪನ್ನು ಅಪ್ಲೈ ಮಾಡ್ತಾ ಹೋಗೋಣ. 1ನೇ ಸ್ಟೆಪ್ಪನ್ನು ಆಯ್ಕೆದಾಗ ಇಲ್ಲಿ ನಿಮ್ಮ ಒಂದು 10th ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಅಂದರೆ SSLCಯ ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರನ್ನು ಕೇಳುತ್ತೆ. ಆ ಒಂದು ನೋಂದಣಿ ಸಂಖ್ಯೆನ ಇಲ್ಲಿ ಹಾಕೋಬೇಕಾಗತ್ತೆ. ಆಮೇಲೆ ಬೋರ್ಡ್ ಟೈಪ್ ಅಂತ ಕೇಳಿದರೆ SSLC ಬೋರ್ಡ್ ಟೈಪ್ ಸ್ಟೇಟ್ ಬೋರ್ಡ್ ಬರುತ್ತಾ ಅಥವಾ ಅದರ್ಸ್ ಬೋರ್ಡ್ ಬರುತ್ತಾ ಅಂತ ಕೇಳಿದರೆ ಎಲ್ಲರೂ ಸ್ಟೇಟ್ ಬೋರ್ಡ್ ಅಂತೇಳಿ ಬರುತ್ತೆ. ಆಲ್ಮೋಸ್ಟ್ ಆಲು ಸ್ಟೇಟ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಹಾಕ್ತಾಯಿದ್ದೀವಿ. SSLC ನಂಬರ್ ಹಾಕಿಬಿಟ್ಟು ಪ್ರೊಸೀಡ್ ಮಾಡಿದಾಗ ಇಲ್ಲಿ ಚೆಕ್ ಬಾಕ್ಸ್ ಮಾಡೋದಕ್ಕೆ ಕೇಳುತ್ತೆ. ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ನೋಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಮಾಹಿತಿ ನೀಡಬೇಕಾಗುತ್ತೆ. ಇವಾಗ ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಇಲ್ಲಿ ಕೇಳ್ತಾ ಇದ್ದಾರೆ, ನೋಡ್ತಾ ಇರ್ಬೋದು, ಡಿವೈಸ್ ಟೈಪ್ ನೀವು ಚೂಸ್ ಮಾಡುವಂಥ ಡಿವೈಸ್ ಟೈಪ್ ಯಾವುದು, ಮೊಬೈಲ್ ಅಥವಾ ಡೆಸ್ಕ್ಟಾಪಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಕೇಳಿದರೆ ನಾನಿವಾಗ ಮೊಬೈಲ್ನಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಮೊಬೈಲನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಏನು ನೋಡ್ತಾ ಇರ್ಬೋದು, ಅಲ್ಲಿ ಆಧಾರ್ ಸಂಖ್ಯೆನ ಕೇಳಿದರೆ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಏನಪ್ಪ ಅಂತಂದರೆ OTP ತೊಗೋಬೇಕಾಗುತ್ತೆ. ಓಕೆನಾ, OTP ತೊಗೊಂಡ್ಬಿಟ್ಟು ಇಲ್ಲಿ ಪ್ರೊಸೀಡ್ ಮಾಡಬೇಕಾಗತ್ತೆ. ಓಕೆ, ನಾವಿಲ್ಲಿ OTPನ ಹಾಕಿದ್ದೀವಿ. ಇವಾಗ ಸಲ್ಲಿಸಿ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊತೀವಿ. ಸಲ್ಲಿಸಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ಓಕೆನಾ, ಅಪ್ಲಿಕೇಶನ್ ಫಾರಮಲ್ಲಿ ಅಪ್ಲಿಕೇಶನ್ ನೇಮ್ ಅಂತಿದೆ ನೋಡಿ, ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಹೆಸರು ಬಂದಿರುತ್ತೆ. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿ ಬಂದಿರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಬಂದಿರುತ್ತೆ. ಆಮೇಲೆ ಆಧಾರ್ ಕಾರ್ಡ್ ನಂಬರ್ ಬಂದಿರುತ್ತೆ. ಓಕೆನಾ, ಇಷ್ಟು ನೀವು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತೇಳಿ ಸೆಲೆಕ್ಟ್ ಮಾಡೋದಿರುತ್ತೆ. ಅಪ್ಲಿಕೇಶನ್ ಡೀಟೇಲಲ್ಲಿ ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲನ್ನು ಆಯ್ಕೆ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ನೀವು ಯಾವ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತೇಳಿ ಕೇಳಿದರೆ ನಾವು ಇಲ್ಲಿ ನಿಮ್ಮೊಂದು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಒಂದು ಜಿಲ್ಲೆಯನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದಿರುತ್ತೆ. ಓಕೆನಾ, ಓಕೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ SSLCಯಲ್ಲಿ ಇರುವಂಥ ಹೆಸರು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಆಮೇಲೆ ತಾಯಿ ಹೆಸರು ಆಟೋಮೆಟಿಕ್ ಬಂದಿರುತ್ತೆ. ಆಮೇಲೆ ತಂದೆ ಹೆಸರು ಕೂಡ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಜೆಂಡರ್ ಅಂತ ಕೇಳಿದರೆ ಪುರುಷ ಅಂತೇಳಿ ಆಯ್ಕೆ ಮಾಡಿದ್ದೀವಿ. ಹೆಣ್ಮಕ್ಳಿದ್ರೆ ಸ್ತ್ರೀ ಅಂತೇಳಿ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಮೀಸಲಾತಿ ಪ್ರವರ್ಗ ಅಂತ ಕೇಳಿದರೆ ನಿಮ್ಮ ಒಂದು ಮೀಸಲಾತಿ ಯಾವ್ದು ಬರುತ್ತೆ, SC ಬರುತ್ತಾ, ST ಬರುತ್ತಾ ಅಥವಾ 2A 2B ಅಂತ ಕೇಳಿದರೆ ಇವಾಗ ನಾವು ST ಕ್ಯಾಟಗರಿಯಲ್ಲಿ ಇರೋದ್ರಿಂದ STವನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ.
ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆರ್ ಡಿ ನಂಬರನ್ನ ಕೇಳಿರ್ತಾರೆ, ಓಕೆನಾ. ಅಂದರೆ ಎಷ್ಟೇ ಅಂತ ಸೆಲೆಕ್ಟ್ ಮಾಡಿದರೆ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರದ ಆರ್ ಡಿ ನಂಬರ್ನ ಇಲ್ಲಿ ಹಾಕೋಬೇಕಾಗತ್ತೆ. ಆರ್ ಡಿ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ಏನಪ್ಪ ಅಂತಂದರೆ ಜನ್ಮ ದಿನಾಂಕ SSLCಯಲ್ಲಿ ಇರುವಂತೆ ಜನ್ಮ ದಿನಾಂಕ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಏನಾದರೂ ಬಂದಿರಲ್ಲ ಅಂದರೆ ಡೇಟ್ ಆಫ್ ಬರ್ತನ ಹಾಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕಾಯಂ ವಿಳಾಸ ಅಂತ ಕೇಳಿದ್ದಾರೆ. ಅಂದರೆ ಅಡ್ರೆಸ್ 1 ಅಂದರೆ ನಿಮ್ಮ ಒಂದು ವಿಳಾಸವನ್ನು ಹಾಕಬೇಕಾಗತ್ತೆ. ಆಮೇಲೆ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಕರ್ನಾಟಕ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಜಿಲ್ಲೆ ಅಂತ ಕೇಳಿದರೆ ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೆ, ನೀವು ವಾಸವಿರುವಂಥ ಜಿಲ್ಲೆ ಯಾವ್ದು ಬರುತ್ತೆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಾಲೂಕು ಅಂತ ಕೇಳಿದರೆ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಆ ಒಂದು ತಾಲೂಕವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಪಿನ್ ಕೋಡ್ ಅಂತ ಕೇಳಿದರೆ ನಿಮ್ಮೊಂದು ಊರಿನ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಹಿಂದಿನ ಸೈಡ್ ಪಿನ್ ಕೋಡ್ ಅಂತ ಇರುತ್ತೆ, ನೆನಪಿರಲಿಲ್ಲ ಅಂತಂದರೆ ಆ ಒಂದು ಪಿನ್ ಕೋಡನ್ನು ಹಾಕಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಒಂದೇ ಆಗಿದ್ದಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ನೀವೇನಾದರೂ ಒಂದೇ ಪರ್ಮನೆಂಟ್ ಅಡ್ರೆಸ್ ಇದ್ರಪ್ಪ ಅಂತಂದರೆ ಎಸ್ ಅಂತ ಕೊಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪತ್ರ ವ್ಯವಹಾರಕ್ಕೆ ಪೂರ್ಣ ವಿಳಾಸ ಅಂತ ಕೇಳಿದರೆ ಇಲ್ಲಿ ಅಡ್ರೆಸ್ 1 ಅಂದರೆ ನೀವು ಪರ್ಮನೆಂಟ್ ವಿಳಾಸಲ್ಲಿ ಹೌದು ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇಲ್ಲಿ ಎಲ್ಲ ಪೇಸ್ಟ್ ಆಗುತ್ತೆ 11ನೇ ಕಾಲಮ್ನಲ್ಲಿ. ಬಟ್ ನೀವು ಇಲ್ಲಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂತಂದರೆ ನೀವು ಬೇರೆ ಒಂದು ಅಡ್ರೆಸ್ಸನ್ನು ಹಾಕ್ಬೇಕಾಗತ್ತೆ, ಓಕೆನಾ. ಬೇರೆ ಅಡ್ರೆಸ್ ಅಂತಂದರೆ ಹೆಂಗೆ, ಪರ್ಮನೆಂಟ್ ಅಡ್ರೆಸ್ಸಲ್ಲಿ ಶಾಶ್ವತ ವಿಳಾಸದಲ್ಲಿ ಒಂದು ಬೇರೆ ಇರ್ತಾರೆ. ಆಮೇಲೆ ನೀವು ಬೇರೆ ಕಡೆ ಕೂಡ ಹೋಗಿರ್ತಾರೆ ವಾಸ ಮಾಡೋದಕ್ಕೆ, ಅಂಥ ಒಂದು ಸಂದರ್ಭದಲ್ಲಿ ಕೇಳಿರ್ತಾರೆ, ಓಕೆನಾ. ಇವಾಗ ನಾವಿಲ್ಲಿ ಶಾಶ್ವತ ವಿಳಾಸ ಮತ್ತು ಪರ್ಮನೆಂಟ್ ಅಡ್ರೆಸ್ ಎಲ್ಲನೂ ಕೂಡ ಒಂದೇ ಆಗಿರೋದ್ರಿಂದ ಹೌದು ಅಂತೇಳಿ ಇಲ್ಲಿ ಕೊಡ್ತಾ ಇದ್ದೀವಿ ನಾವು, ಓಕೆನಾ. ಓಕೆ, ಅಡ್ರೆಸ್ ಅಂತೇಳಿ ಆದಮೇಲೆ ಪಿನ್ ಕೋಡ್ ಹಾಕಿಬಿಟ್ಟು ಇಲ್ಲಿ ಏನಪ್ಪ ಅಂತಂದರೆ 11A ಅಂತ ನೋಡಿ, ಇಲ್ಲಿ ಮೊಬೈಲ್ ಸಂಖ್ಯೆನ ಹಾಕೋದಕ್ಕೆ ಕೇಳುತ್ತೆ. ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಹಾಕ್ಕೊಳ್ಳಿ. ಆಮೇಲೆ ಇಮೇಲ್ ಐ ಡಿ ಅಂತ ಕೇಳಿದರೆ ನಿಮ್ಮೊಂದು ಇಮೇಲ್ ಐ ಡಿಯನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ತಾವು ವಿವಾಹಿತರೆ ಅಂತ ಕೇಳಿದರೆ ನೀವೇನಾದರೂ ನಿಮ್ಮದು ಮದುವೆ ಆಗಿತ್ತಪ್ಪ ಅಂತಂದರೆ ಎಸ್ ಅಂತ ಕೊಡಿ, ಇಲ್ಲಪ್ಪ ಅಂತಂದರೆ ನೋ ಅಂತೇಳಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳಿದರೆ ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಓದಿದರೆ ಹೌದು ಅಂತೇಳಿ ಕೊಡಬೇಕಾಗತ್ತೆ. ಆಮೇಲೆ ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದರೆ ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ಇಲ್ಲಿ ಎಸ್ ಅಂತೇಳಿ ಕೊಡಬೇಕಾಗತ್ತೆ. ಕೊಟ್ಟಾದಮೇಲೆ ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ಕೇಳಿದರೆ ಇಲ್ಲಿ ಎಸ್ ಅಂತಂದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಪ್ಪ ಅಂತಂದರೆ ನೋ ಅಂತೇಳಿ ಹಾಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವೇನಾದರೂ ಮಾಜಿ ಸೈನಿಕ ಅಂದರೆ ಎಕ್ಸ್ ಆರ್ಮಿ ಅಂತ ಏನಾದರೂ ಇದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲಪ್ಪ ಅಂತಂದರೆ ನೋ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ವಯೋಮಿತಿ ಸಡಿಲಿಕೆ ಏನಾದರೂ ಕೋರಿದ್ರಾ ಅಂತ ಕೇಳಿದರೆ ಹೌದು ಅಂತಂದರೆ ಹೌದು ಅಂತ ಹಾಕೊಳ್ಳಿ, ಇಲ್ಲಪ್ಪ ಅಂತಂದರೆ ನೋ ಅಂತೇಳಿ ಹಾಕೋಬೇಕಾಗತ್ತೆ, ಓಕೆನಾ. ಇಷ್ಟಾದಮೇಲೆ SSLC ನೋಂದಣಿ ಸಂಖ್ಯೆ ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಓಕೆನಾ. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ವಿದ್ಯಾರ್ಥಿ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ನಿಮ್ಮೊಂದು ಸೆಲೆಕ್ಟ್ ಕ್ವಾಲಿಫಿಕೇಷನ್ ಅಂತ ಹೇಳಿದ್ದಾರೆ ನೋಡಿ, ನಿಮ್ಮೊಂದು ಕ್ವಾಲಿಫಿಕೇಷನ್ ಏನಾಗಿದೆ ಅಂದರೆ ಸೆಕೆಂಡ್ PUC ಅಂತೇಳಿ ಹಾಕ್ಕೋಬೇಕಾಗತ್ತೆ ಇಲ್ಲಿ. ಅಂದರೆ PUC ಮೇಲೇ ಅರ್ಜಿ ಪ್ರಾರಂಭ ಆಗಿರುವಂಥದ್ದು, ಓಕೆನಾ. ಸೆಕೆಂಡ್ PUCನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ನಾವು. ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರ್ ಹಾಕೋದಕ್ಕೆ ಕೇಳುತ್ತೆ. ಅಂದರೆ ನಿಮ್ಮೊಂದು 12ನೇ ತರಗತಿಯಲ್ಲಿ ಇರುವಂಥ ಮಾರ್ಕ್ಸ್ ಕಾರ್ಡಲ್ಲಿ ನೋಂದಣಿ ಸಂಖ್ಯೆ ಇರುತ್ತಲ್ಲ ಆ ಒಂದು ನೋಂದಣಿ ಸಂಖ್ಯೆನ ಹಾಕೊಳ್ಳಿ. ಆಮೇಲೆ PUC ಪಾಸ್ ಮತ್ತು ಇಯರ್, ನೀವು ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ PUCಯನ್ನು ಇಲ್ಲಿ ತಿಂಗಳು ಮತ್ತು ವರ್ಷವನ್ನು ಕೂಡ ಹಾಕಬೇಕಾಗತ್ತೆ. ಆಮೇಲೆ ಸೆಲೆಕ್ಟ್ ಬೇಸಿಸ್ ಆಫ್ ಎಲಿವೇಷನ್ ಅಂತ ಕೇಳಿದರೆ ಪರ್ಸೆಂಟೇಜ್ ಅಂತ ಇದ್ದರೆ ಪರ್ಸೆಂಟೇಜ್ ಹಾಕೊಳ್ಳಿ, CGPA ಅಂತಿದ್ದರೆ CGPA ಅಂತ ಹಾಕೊಳ್ಳಿ. ಇಲ್ಲಿ ನಾವು ಪರ್ಸೆಂಟೇಜ್ ಇರೋದ್ರಿಂದ ಪರ್ಸೆಂಟೇಜ್ ಅಂತೇಳಿ ಹಾಕೋತಾ ಇದ್ದೀವಿ, ಓಕೆನಾ. ಪರ್ಸೆಂಟೇಜ್ ಅಂತೇಳಿ ಹಾಕೋತಾ ಇದ್ದೀವಿ. ಆಮೇಲೆ ಟೋಟಲ್ ಮಾರ್ಕ್ಸ್ ಪಡೆದಿರುವಂಥ ಮಾರ್ಕ್ಸ್ಗಳು ಎಷ್ಟನ್ನು ಮಾರ್ಕ್ಸ್ಗಳನ್ನ ಪಡೆದಿದ್ದೀರಾ ಅಂತೇಳಿ ಕೇಳಿದರೆ ಆ ಒಂದು ಮಾರ್ಕ್ಸನ್ನು ಇಲ್ಲಿ ಹಾಕೋಬೇಕಾಗತ್ತೆ PUCಯಲ್ಲಿ. ಆಮೇಲೆ ಗರಿಷ್ಠ ಅಂಕ, ನಿಮ್ಮೊಂದು PUCಯಲ್ಲಿ ಎಷ್ಟು ಗರಿಷ್ಠ ಅಂಕಗಳಿದ್ದಾವೆ ಆ ಒಂದು ಗರಿಷ್ಠ ಅಂಕಗಳನ್ನ ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ. ಅದಾದಮೇಲೆ ಪರ್ಸೆಂಟೇಜ್ ಶೇಕಡಾವಾರು ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ, ಇಲ್ಲಿ ಅಂಕಗಳನ್ನ ಹಾಕಿದಾದ್ಮೇಲೆ ಬರುತ್ತೆ, ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸರ್ಟಿಫಿಕೇಟ್ ಅಬ್ಟೈನ್ಡ್ ಫ್ರಾಮ್ ಬೋರ್ಡ್ ಅಂತ ಕೇಳಿದರೆ ನೀವು ಸರ್ಟಿಫಿಕೇಟನ್ನು ಯಾವ ಒಂದು ಬೋರ್ಡ್ ವತಿಯಿಂದ ಪಡೆದಿರ ಅನ್ನೋದನ್ನು ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ, ಓಕೆನಾ. ಅದಾದಮೇಲೆ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕದಲ್ಲಿದ್ದೀರಾ, ನೀವು ಈಗಾಗಲೇ ಏನಪ್ಪ ಅಂತಂದರೆ ಯಾವುದಾದ್ರೂ ಹುದ್ದೆಯಲ್ಲಿ ನೌಕರಿಯನ್ನು ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಎಸ್ ಅಂತಿದ್ರೆ ಎಸ್ ಹಾಕೊಳ್ಳಿ, ಇಲ್ಲಪ್ಪ ಅಂತಂದರೆ ನೋ ಅಂತೇಳಿ ಹಾಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಆಟೋಮೆಟಿಕ್ ಬಂದಿರುತ್ತೆ. ನಿಮ್ಮದು ಆಧಾರ್ ಕಾರ್ಡಲ್ಲಿ ಲಾಸ್ಟ್ 4 ಡಿಜಿಟ್ ನಂಬರ್ ಕೂಡ ಬಂದಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಆರ್ ಯು ಕ್ಲೈಮಿಂಗ್ ಇನ್ ರಿಸರ್ವ್ ಅಂತೇಳಿ ಇದು ಕೇಳಿದ್ದಾರೆ. ಎಸ್ ಅಂತಿದ್ರೆ ಎಸ್ ಹಾಕೊಳ್ಳಿ, ಇಲ್ಲಪ್ಪ ಅಂತಂದರೆ
ನೋ ಅಂತೇಳಿ ಹಾಕೋಬೇಕಾಗುತ್ತೆ. ಅದಾದಮೇಲೆ ಆರ್ ಯು ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಅಂತ ಕೇಳಿದರೆ ಎಸ್ ಅಂತಿದ್ರೆ ಎಸ್ ಹಾಕೊಳ್ಳಿಲ್ಲಪ್ಪ ಅಂತಂದರೆ ನೋ ಅಂತೇಳಿ ಹಾಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಒಂದು ಹೈಟನ್ನು ಕೇಳಿದರೆ ನಿಮ್ಮ ಒಂದು ಎತ್ತರ ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ಸೆಂಟಿಮೀಟರ್ಸಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಚೆಸ್ಟ್ ಅಂತ ಕೇಳಿದರೆ ನಿಮ್ಮ ಒಂದು ಎದೆಯ ಸುತ್ತಳತೆ ಅಂತ ಕೇಳಿರ್ತಾರೆ, ಅದನ್ನು ಕೂಡ ಸೆಂಟಿಮೀಟ್ರಲ್ಲಿ ಹಾಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SSLC ಅಥವಾ PUC. ನೀವೇನಾದರೂ 10ನೇ ತರಗತಿಯಲ್ಲಿ ಮತ್ತು 12ನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದಾರ ಅಂತ ಕೇಳಿದರೆ ಎಸ್ ಅಂತಿದ್ರೆ ಎಸ್ ಹಾಕೊಳ್ಳಿ, ಇಲ್ಲಪ್ಪ ಅಂತಂದರೆ ನೋ ಅಂತ ಹಾಕೋಬೇಕಾಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಓದಿರೋದ್ರಿಂದ ನಾವು ಹೌದು ಅಂತೇಳಿ ಹಾಕೋತಾ ಇದ್ದೀವಿ ಇಲ್ಲಿ. ಅದಾದಮೇಲೆ ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್. ಅಂದರೆ ನೀವೇನಾದರೂ ಕನ್ನಡ ಎಕ್ಸಾಮನ್ನು ಬರೆದಿದ್ದಾರ ಕೆ ಎದವರಲ್ಲಿ ಅಂತ ಕೇಳಿದರೆ ಬರೆದ್ರೆ ಹೌದು ಅಂತ ಕೊಡಿ, ಇಲ್ಲಪ್ಪ ಅಂತಂದರೆ ನೋ ಅಂತೇಳಿ ಕೊಡಬೇಕಾಗುತ್ತೆ. ನೀವೇನಾದರೂ ಕನ್ನಡ ಎಕ್ಸಾಮ್ ಬರೆದಿರಲ್ಲಪ್ಪ ಅಂತಂದರೆ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿರಲ್ಲ ಅಂತಂದರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರಿಬೇಕಾಗತ್ತೆ. ಆಮೇಲೆ ನಿಮ್ಮ ಒಂದು ವಾರ್ಷಿಕ ಆದಾಯ ಅಂತ ಕೇಳಿದರೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಎಷ್ಟಿದೆ ಅಂತ ಕೇಳಿದರೆ ಆ ಒಂದು ಕುಟುಂಬದ ವಾರ್ಷಿಕ ಆದಾಯವನ್ನು ಕೂಡ ಇಲ್ಲಿ ಹಾಕೋಬೇಕಾಗತ್ತೆ. ಓಕೆ, ಕುಟುಂಬದ ವಾರ್ಷಿಕ ಆದಾಯವನ್ನು ಹಾಕಿಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡಿಬಿಟ್ಟು ಒಂದು ಬಾರಿ ಇಲ್ಲಿ ಪ್ರಿವ್ಯೂ ಮಾಡಬೇಕಾಗತ್ತೆ. ಓಕೆನಾ? ಓಕೆ, ಇಲ್ಲಿ ಪ್ರಿವ್ಯೂ ಅಂತ ಮಾಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ನಿಮ್ಮೊಂದು ಎಲ್ಲ ಡೀಟೇಲ್ಸ್ ಕೂಡ ಬರುತ್ತೆ. ಇಲ್ಲಿ ಎಲ್ಲನೂ ಕೂಡ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಎಲ್ಲನೂ ಕೂಡ ನೀವು ಆಯ್ಕೆ ಮಾಡಿರುವಂಥದ್ದೆಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತೇಳಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಚೆಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಒಂದು ಇಲ್ಲಿ ಪಿ ಅಂತ ಕೇಳಿದರೆ ಪಿ ಬಂದುಬಿಟ್ಟು 750 ರೂಪಾಯಿ ಇದೆ. ಜನರಲ್ ಕ್ಯಾಟಗರಿ ಅವರಿಗೆ ಮತ್ತು OBC ಅವ್ರಿಗೆ ಏನಪ್ಪ ಅಂತ ಇಲ್ಲಿ 750 ರೂಪಾಯಿ ಫೀಸ್ ಇದೆ. ಅದನ್ನು ಕೂಡ ಶೋ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಚಾ, ಲಾಸ್ಟಿಗೆ ಕ್ಯಾಪ್ಚಾ ಕೋಡ್ ಹಾಕಿಬಿಟ್ಟು ಫೈನಲ್ ಆಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ ಕೇಳಿದ್ದಾರೆ ನೋಡಿ. ಇಲ್ಲಿ ಅದರ್ಸ್ ಮತ್ತು ಸೆಕೆಂಡ್ PUC ಅಂತಿದೆ. ಸೆಕೆಂಡ್ PUC ಅಂತ ಹಾಕಿದರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಏನಪ್ಪ ಅಂತಂದರೆ ತೊಗೋತಾ ಇಲ್ಲ, ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ಸರ್ವರ್ ಇಶ್ಯೂದಿಂದಾಗಿ ಆಗ್ತಾ ಇರ್ಬೋದು. ಅದರ್ಸ್ ಅಂತ ಹಾಕಿದರೆ ಮಾತ್ರ ಇಲ್ಲಿ ಇವಾಗ ತೊಗೋತಾ ಇದೆ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಸಮಯ ಹೊತ್ತ ಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಅಪ್ಲೈ ಮಾಡಿ. ಏಕೆಂತಂದರೆ ಸ್ವಲ್ಪ ಸರ್ವರ್ ಇಶ್ಯೂ ಇರ್ಬೋದು, ಅದಕ್ಕಾಗಿ ತೊಗೋತಾ ಇಲ್ಲ. ಫೈನಲ್ ಆಗಿ ಸಬ್ಮಿಟ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸರ್ವರ್ ಎರರ್ ಬರ್ತಾ ಇದೆ. ಇಲ್ಲಿ ಏನಪ್ಪ ಅಂತಾರೆ ಇವಾಗ ತಾನೇ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಸರ್ವರ್ ಇಶ್ಯೂ ಬರ್ತಾ ಇದೆ. ನೀವು ಮತ್ತೆ ಟ್ರೈ ಮಾಡ್ತಾ ಇರಿ, ಏಕೆಂತಂದರೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಇಲ್ಲಿ ಏನಪ್ಪ ಅಂತಂದರೆ ಫೈನಲ್ ಆಗಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಅಪ್ಲಿಕೇಶನ್ ID ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ID ತೊಗೊಂಡ್ಬಿಟ್ಟು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡುವಂಥ ಒಂದು ಸ್ಟೆಪ್ ಬರುತ್ತೆ, ಸೆಕೆಂಡ್ ಸ್ಟೆಪ್ಪು. ಓಕೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಭಾವಚಿತ್ರ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಅಂತ ಹೇಳುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ID ಈಗೇನು ನೀವು ಸಬ್ಮಿಟ್ ಮಾಡಿದ್ರಲ್ಲ ಅರ್ಜಿಯನ್ನು 1ನೇ ಸ್ಟೆಪ್ಪಲ್ಲಿ ಆ ಒಂದು ಅಪ್ಲಿಕೇಶನ್ ID ಬಂದಿರುತ್ತೆ. ಅಪ್ಲಿಕೇಶನ್ ID ತೊಗೊಂಡ್ಬಿಟ್ಟು ಇಲ್ಲಿ SSLC ಮಾರ್ಕ್ಸ್ ಕಾರ್ಡಲ್ಲಿ ಇರುವಂತೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ ಪೇ ಶುಲ್ಕವನ್ನು ಕಟ್ಟೋದಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ID ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಪ್ರೊಸೀಜರ್ ಸಬ್ಮಿಟ್ ಮಾಡಿಬಿಟ್ಟು ನೀವು ಪೇ ಶುಲ್ಕವನ್ನು ಪೇ ಮಾಡೋದಿರುತ್ತೆ. ಅದನ್ನು ಕೂಡ ಇಲ್ಲಿ ಏನಪ್ಪ ಅಂತಂದರೆ ಎರಡನೇ ಭಾಗದಲ್ಲಿ ವಿಡಿಯೋದ ಎರಡನೇ ಭಾಗದಲ್ಲಿ ತಿಳಿಸ್ಕೊಡ್ತೀವಿ. ಯಾಕೆಂತಂದರೆ ಇವಾಗ ಸರ್ವರ್ ಇಶ್ಯೂ ಬರ್ತಾ ಇರೋದ್ರಿಂದ 1ನೇ ಭಾಗವನ್ನು ಮಾತ್ರ ತೋರಿಸಿದ್ದೀವಿ. ಇನ್ನು ಎರಡನೇ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಫೋಟೋ ಮತ್ತು ಸಿಗ್ನೇಚರನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದು ಮತ್ತು ಪೇಯನ್ನು ಯಾವ ರೀತಿಯಾಗಿ ಪೇ ಮಾಡೋದು ಅನ್ನೋದನ್ನು ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.